ಒಂದು ಹಾಫ್ ಆನ್ ಅವರ್ ಆಫ್ಟರ್ ಲಾಂಗ್ ಟೈಮ್ ವೇಟ್ ಆಗಿದ್ದು. ಬರ್ತಾನೆ ಇನ್ನು. So hey guys, good morning. This is Jatin Patil. Welcome to my vlogs. ನೋಡ್ರಪ್ಪ, ಇವತ್ತು ನಾವು ಹೊಂಟಿದ್ದೇವೆ, ಸ್ವಲ್ಪ ಒಂದು ಫಂಕ್ಷನ್ ಐತಿ. ಸೊ ಅದು ಅಟೆಂಡ್ ಆಗಬೇಕಾಗೈತಿ. ಆಲ್ರೆಡಿ ಇಟ್ಸ್ ಲೇಟ್. ಸೊ ನಾವೆಲ್ಲ ಫ್ರೆಂಡ್ಸ್ ಅದು ಹೊಂಟಿದೆವು. ನಮ್ಮ ಬ್ಯಾಚ್ಮೇಟ್ ಒಬ್ರದ್ದು ಮನೆ ವಾಸ್ತುಕೈತಿ. ಸೊ ಅವರೆಲ್ಲ ಮೀಟಿಂಗ್ ಪಾಯಿಂಟಿಗೆ ಬಂದು ನಿಂತಿದ್ದರು. ನಂಗೆ ಹೋಗಕ್ಕೆ, ಇದು ಮಾಡೋಕ್ಕೆ ಸ್ವಲ್ಪ ಬಿಡಕ್ಕೆ ಲೇಟ್ ಆಯಿತು. ಒಂದು ಹಾಫ್ ಆನ್ ಅವರ್ ರೀಚ್ ಆಗಕ್ಕೆ ಹತ್ತಿತ್ತಿನ. ನೋಡು, ಚೈನ್ ಲೂಪ್ ಮಾಡೋದಿತ್ತು ಗಾಡಿದ, ಮಾಡಲಿಲ್ಲ. ನಮ್ಮ ಗಲ್ಲಿಗೆ ಹಂಗೆ ಆ್ಯನ್ ಮಾಡಕಿದ್ದಿಲ್ಲಿ. ಎಲ್ಲರೂ ಇಲ್ಲೇ ಅದರು. ಏಯ್ ಬರಕೈತಿ ಐದು ಇಲ್ಲ ಹಾಂ, ಇವನ್ ಕಡೆ ಐತಿ. ಬೈದ್ ಬರ್ತಾನ. ಏ ಯಾಕೋ ಅದ ವ್ಲಾಗ್ದಾಗ ಬರೈತದ ಹಿಂಗೆ ಮಾಡವನ. ಓ ಹಾಂ, ಇವನ್ ಕಡೆ ಐತು. ಹಾಂ ಬರ್ತಾನ, ಇನ್ನು ಬರ್ತಾನ ಹಚ್ಚಿ ಇನ್ನು ಗಡಿಬಿಡಿ ಐತೆ ಹೋಗ್ತಾನ. ಸೊ ಅಲ್ಲಿ ಹುಡುಗರೆಲ್ಲ ಇಲ್ಲೇ ನಿಂತಿದ್ದು. ಅವ್ರು ಸ್ಯಾಟರ್ಡೆಯಿಂದ ವೀಕೆಂಡ ಅವರದು ಪ್ಲ್ಯಾನ್ ಮಾಡಕದಾರ ಏನ್ರ. ನಮ್ದಂತೂ ಆಲ್ರೆಡಿ ಲೇಟ್ ಆಗೈತಿ, ಗಡ್ಬಡಿತಿ. ಸೊ ನಾವೀಗ ಹೊಂಟಿದ್ದೆವು ಗಡಿಂಗ್ ಗ್ಲಾಸ್ಗೆ. ಮಹಾರಾಷ್ಟ್ರದಾಗ ಬರ್ತೈತಿ. ಬಟ್ ಹೋಗುವಾಗ ಫ್ರೆಂಡ್ಸ್ ಅದು ಇದಾರಲ್ಲ, ಸೊ ಶಂಕೇಶ್ವರದಾಗ ಮೀಟ್ ಆಗೋರ, ದೆನ್ ಅಲ್ಲಿಂದ ಹೋಗೋರ. ಸೊ ಈಗ ನಾವು ಹೊಂಟಿದ್ದೆವು 9 ಕ್ಲಾಸ್ ಘಾಟ್ ಮ್ಯಾಗಿಂದ. ಸ್ವಲ್ಪ ವಿಂಡ್ ನಾಯ್ಸ್ ಇರ್ಬೋದು, ಯಾಕಂದ್ರೆ ಗಾಳಿ ಭಾಳ ಬಿಟ್ಟೈತಿ. ನಾಯಿ ಇದು 9 ಕ್ಲಾಸ್ ಘಾಟ್ ನೋಡ್ರಪ್ಪ. ಫುಲ್ ಲೀನ್ ಮಾಡಕ್ಕೆ ಬರ್ತೈತಿ ಇಲ್ಲಿ. ಬಟ್ ದ ಪ್ರಾಬ್ಲಮ್ ಈಸ್ ಟೈರ್ ಸ್ವಲ್ಪ ಅಷ್ಟು ಭಾರಿ ಇಲ್ಲ ಹೇಳುವಂಗ. ನಮ್ದು ಚೇಂಜ್ ಮಾಡಬೇಕಾಗಿತ್ತು, ಟೈಮ್ ಸಿಗೋತು. ಇಲ್ಲಿ ಒಂದು ಟೈಮ್ದಾಗ ನಾವಿಲ್ಲಿ ಫೋಟೋ ಶೂಟ್ ಮಾಡಕ್ಕೆ ಬರ್ತಿತ್ತು, ಯಾಕಂದ್ರೆ ಸ್ವಲ್ಪ ಸೀನಿಕ್ ವ್ಯೂ ಐತ್ಲ, ನೋಡ್ಬೋದು. ಅಪ್ಪ ಕಟಿಗೋಳೆಲ್ಲ ಹೊರಗೆ ಬಂದವು, ಕೈಗೆ ಬಡಿಕವು. ಇಲ್ಲಿ ಒಂದು ಝರಿ ಇತ್ತು. ಝರಿ ಇನ್ ದ ಸೆನ್ಸ್ ಗುಡ್ದಾಗಿನ ನೀರು ಬರ್ತಿತ್ತು ಕಂಟಿನ್ಯೂ. ಈಗ ಇಲ್ಲಿ ಕಾಣುತ್ತದ ಹುಡುಗರ ಫೋಟೋ ಶೂಟ್ ಮಾಡ್ಕದ ನೋಡ್ರಪ್ಪ. ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ಇದು ರೋಡ್ ಚಲೋ ಇಲ್ಲಾಗಿತ್ತು, ಈಗ ಸ್ವಲ್ಪ ಚಲೋ ಮಾಡಿದ್ದಾರೆ ರೀಸೆಂಟ್ ಇಯರ್ಸ್ದಾಗ.
ಅನ್ಎಕ್ಸ್ಪೆಕ್ಟೆಡ್ ರೋಡ್ ಬ್ರೇಕ್. ಈ ಕಡೆ ಇಲ್ಲ ಮಳೆ ಅಂದ್ರೆ ಹೆಂಗೈತಿ ಕಂಟಿನ್ಯೂ ಎಲ್ಲ ಕಡೆ ಇಲ್ಲ. ಸ್ವಲ್ಪ ಕ್ಯಾಮ್ರಾ ಕ್ಲೀನ್ ಮಾಡಬೇಕು, ಯಾಕಂದ್ರೆ ಮೋಸ್ಟ್ಲಿ ನೀರದು ಸಿಡಿದಿರ್ಬೇಕು. ಹತ್ತರ ವಾಟ್ ಕ್ರಾಸ್ ಅಥವಾ ಇದಂದ್ರೆ ಹಿಂಗೆ ಒಟ್ಟು 4 ರೋಡ್ ಬೈಂದವು. ಈ ಕಡೆ ಹಿಂಗೆ ಸ್ಟೇಟ್ ಹೋಯ್ತಂದ್ರೆ ತೋರ್ನಳ್ಳಿಗೆ ಹೋತೈತಿ, ಈ ಕಡೆ ಇದು ಮೋಸ್ಟ್ಲಿ ಊರಾಗ ಹೋತೈತಿ ಅನಿಸ್ತೈತಿ, ಈ ಕಡೆ ಸಂಕೇಶ್ವರಕ್ಕೆ ಹೋತೈತಿ. ಯೂಶ್ವಲಿ ನಾನು ಬೈಕ್ ತೊಗೊಂಡು ಹೋಗ್ತೀನಿ, ಸೊ ಆ ಟೈಮ್ದಾಗ ಈ ರೋಡ್ಲೇ ಹೋಗ್ತೀನಿ ನಾ, ಯಾಕಂದ್ರೆ ನಂಗೆ ಸಮೀಪ ಆದೈತಿದ. ಈಗ ಟೈಮಿಂಗ್ ಯಾರ್ದು ಫೋನ್ ಬಂದಿಲ್ಲ, ಬಟ್ ಬರ್ತೈತಿ. ಆಲ್ರೆಡಿ ಲೇಟ್ ಆಗೈತಿ, ನಾವು ಒಂದು 2 ಕಾಲ್ಸ್ ರಿಸೀವ್ ಮಾಡಿಲ್ಲ. ಈಗ ಹುಡುಗರು ಬೈತವು. ಪಕ್ಕದ ಒಬ್ಬ ನಾನು ಹಳ್ಳ ಎಬ್ಸ್ಕದ ಇದು ಮಾಡ್ರೆ ಚಲೋ, ಓವರ್ಟೇಕ್ ಮಾಡ್ರೆ ಚಲೋ. ಇವನ ಕಾಲಿಗೆ ಬಡಿಕವು ಹಳ್ಳ. ರೋಡ್ ಬ್ರೇಕ್ ಇಲ್ಲ, ಜಸ್ಟ್ ಗಿಮಿಕ್. ಮೈ ಮೇಲೆ ಬರ್ತಾನೆ ಅಲ್ಪ ಇನ್ನ. ವೆಬ್ಸೈಟ್ ವಾಲಿ ಮಾಮು ಅಜ್ಜಿ ನಿಮ್ಗೆ ಕೊಂಡಾಗ ಬರಲ್ರಿ ಇದ್ರ ಮ್ಯಾಗ. ಸೊ ಈ ಸೈಡ್ ಹೋಯ್ತರ ಬೋರ್ಗಲ್ ಬರ್ತೈತಿ, ಈ ಕಡೆ ಸ್ಟ್ರೇಟ್ ಹೋದ್ರೆ ಸಂಕೇಶ್ವರ. ಓಕೆ, ದ ನೈಸ್ ರೋಡ್ ಆ್ಯಂಡ್ ಸಿಯರ್. ಇಲ್ಲಿ ಮುಗೀತು ನೋಡ್ರಪ್ಪ. ಇಲ್ಲಿಂದ ಮುಂದೆ ಫುಲ್ ಅಡ್ವೆಂಚರ್ ಸ್ಟಾರ್ಟ್ ಇನ್ನು. ಓಕೆ ಓಕೆ, ಇರೋದು ರೋಡ್ ಇಂಥದ್ದು, ಹತ್ರೊಳಗು ಮತ್ತು ರೋಡ್ ಬ್ರೇಕ್ ಹಾಕ್ಯಾರ. ಎಲ್ಲಿ ಯಾರು ಸ್ಪೀಡ್ ಹೋಗೋರ್ದಾರ ಈ ರೋಡ್ ಮ್ಯಾಗ. ಸೊ ಇಳಿದ ಒಂದು ಕಾಲ್ ಮಾಡ್ಬೇಕು ಫ್ರೆಂಡ್ಸಿಗೆ, ಐ ಮೀನ್ ನಿಲ್ಲಿಸಿ ಗಾಡಿ. ಓ ಬ್ರೋ, ಸ್ಟಿಲ್ ಆನ್ ದ ವೇ. ಹಲೋ ಮಾ ಹೇಳ್ರಲ್ಲ. ಈಗ ಸಂಕೇಶ್ವರ ನಿಯರ್ ಬೈ ಬೈ ನಾನು ತಿರಂಗಾಗ. ಓಕೆ, ಅವ ಬಸ್ಸೇ ಇಲ್ಲದಂತ ಕಾರ್ದಾಗ. ಭಾಳ ಚಲೋ ಐತಿ. ರಿಲಾಗ್ಯಾಕ ಏ ದೋಸ್ತ್ ಸರ್ಪ್ರೈಸ್ ಕೊಟ್ಟು ಬಂದೆ. ಹೌದು ಬಂದೆ. ಇದೊಂದು ಚಲೋ ಐತಿ ಭೈ. ನಮ್ಮ ಕಾರ್ ತಂದಾನಂತ, ಸೊ ಒಂದು ಚಲೋ ಕೆಲಸ ಮಾಡಿದ, ಕಾರ್ ತಂದ. ಓ ವಾಟರ್ ಕ್ರಾಸಿಂಗ್ ಅಲ್ಟಿಮೇಟ್. ವಾಟರ್ ಕ್ರಾಸಿಂಗ್ ಅಲ್ಲ, ಇದ ಮಡ್ ಕ್ರಾಸಿಂಗ್ ಐತಿ ಇದು. ಓ ವಾಟ್ ದಿಸ್ ರೋಡ್. ಗಾಡಿ ಎಲ್ಲ ಡೈರೆಕ್ಟ್ ನನಗೆ ಹೋಗಿ ಸರ್ವಿಸಿಂಗ ಕೊಡ್ಬೇಕು ಗಾಡಿ, ಆ ನಮ್ಮನೆ ರೋಡ್ ಇದ್ದವು. ಆ್ಯಕ್ಚುಲಿ ಒಂದು ಅಲ್ಸಿಲ್ ಹೋಗಿತ್ತು ಫಸ್ಟ್ ಆಲ್ರೆಡಿ, ಇನ್ನೂ ಒಂದು ಹೋಯ್ತು. ಆಫ್ಟರ್ ಅಂದ್ರೆ ಭಾಳ ದಿವಸ ಆಗೋಣ ನಾನು ಸಂಕೇಶ್ವರಕ್ಕೆ ಬಂದೆ. ಈಗಂದ್ರೆ ಹೆಂಗೈತಿ, ಕಾಲೇಜ್ ಟೈಮ್ದಾಗ ಬರ್ತಿದ್ದೆ ಯಾವಾಗ್ರ. ಈಗೇನು ಹಂಗೆ ಕೆಲಸ ಇಲ್ಲ, ಮನೆಯಿಂದ ಹೊರಗೆ ಬರೋದು ಹೊಡೋದೈತಿ. ಅಲ್ಲಿಂದನೇ ಕೆಲಸಗಳು ರಗಡಾತವು, ಮನೆಯವು ಕೆಲಸ ರಗಡಾತವು. ಬಂದೆವು ಭಾಳ ದಿವಸ ಆಯಿತು. ನಮ್ಮ ವಿನು ಭೈ ಭೇಟಿಯಾಗಿ ಹೋಗೋಣ ಅಂತ. ಓಕೆ, ಬೈ ದ ವೈ ವಿನು ಭೈ ಯಾರಿಗೆ ಗೊತ್ತಿಲ್ಲ, ಅವ್ರ ನಮ್ಮ ಫ್ರೆಂಡ, ಐ ಮೀನ್ ನಮ್ಮ ಗಲ್ಲಿ ಗ್ಯಾಂಗ್ದ ಮೆಂಬರ. ಅವ ಈಗಲೇ ನಾದಬ್ರಹ್ಮ ಇಡ್ಲಿದ ಫ್ರೆಂಚೈಸಿ ತೊಗೊಂಡಾನ. ನಾದಬ್ರಹ್ಮ ಇಡ್ಲಿದ. ಸೊ ಈಗ ಅವು ಊರಿಗೆ ಬಂದಿಲ್ಲ, ಭಾಳ ದಿವಸ ಆಯಿತು. ಅವರು ಕೆಲಸ ಪಾಪ ಒಬ್ಬನ ಆಗ್ಯಾನ. ಅಂದ್ರೆ ವರ್ಕರ್ಸ್ ಹೆಲ್ಪರ್ಸ್ ಅದಾರ, ಬಟ್ ಸ್ಟಿಲ್ ಅದು ಓನರ್ ಅನ್ಬೇಕು, ಎಲ್ಲ ಮ್ಯಾನೇಜ್ ಮಾಡಬೇಕು. ಫ್ರಾಂಚೈಸಿ ಅದು ತೊಗೊಂಡು ರನ್ ಮಾಡತ್ತಾನ. ಈಗ ಆಲ್ಮೋಸ್ಟ್ 6 ಮಂತ್ಸ್ ಆಯಿತು. ಬೈ ಗಾಡ್ಸ್ ಗ್ರೇಸ್ ಚಲೋ ನಡೆದೈತೆಲ್ಲ. ದೆನ್ ಇಲ್ಲಿ ತನಕ ಬಂದೆವು, ಸ್ವಲ್ಪ ಮೀಟಾಗಿ ಹೋಗೋಣ ಅಂತ. ಲೇಟ್ ಆಗೈತೆ ಆಲ್ರೆಡಿ, ಬಟ್ ಒಂದು 2 ಮಿನಿಟ್ಸ್ ಜಸ್ಟ್ ಆನ್ ದ ಗೋ ಹತ್ತಿತ್ತದ. ಮೀಟಾಗಿ ಹೋಗಿಬಿಡ್ನು ಅಂತ. ಇವತ್ತು ಸ್ಯಾಟರ್ಡೇ, ಓಪನ್ ಇರ್ಬೇಕು ಮೋಸ್ಟ್ಲಿ. ಬೈಯಿಂದ ಶಾಪ್ ಇಲ್ಲೇ ಐತಿ, ಟ್ರೆಂಡ್ಸ್ ಐತಿ ಇಲ್ಲೇ. ಟ್ರೆಂಡ್ಸದ ಸೈಡ್ಗೆ
ಅದು ಬ್ರಹ್ಮ ಇಡ್ಲಿ. ಓಕೆ, ಬಂದೆವಪ್ಪ ನಾವು. ಅದು ಬ್ರಹ್ಮ ಇಡ್ಲಿ ಇದೆ ನೋಡ್ರಿ, ಕೇವಲ 10 ರೂಪಾಯಿ. ಬಾಯ್, ಹೌ ಆರ್ ಯು? ಗುರ್ತು ಹತ್ತಲಿಲ್ಲ. ಇದು ಈ ಗಡಿಂಗ್ ಲಸ್ಕೊಂದು ಫಂಕ್ಷನ್ ಇತ್ತು, ಹೊಂಟಿದ್ದು. ಹೇ ಗೈಸ್, ನೋಡ್ರಪ್ಪ ಬೈನಾವ ಈಗ ನಾದ ಬ್ರಹ್ಮ ಇಡ್ಲಿಗೆ. ನಾವು ವಿನುಭಯ್ಯ ಇವ್ರದ ಅವ್ರ ನಾದ ಬ್ರಹ್ಮ ಫ್ರಾಂಚೈಸಿ ತೊಗೊಂಡರು. ಸೊ ಸಂಕೇಶ್ವರದಾಗ ನಿಯರ್ ಟ್ರೆಂಡ್ಸ್, ಇಲ್ಲಿ ಬರ್ರಿ, ವಿಸಿಟ್ ಮಾಡ್ರಿ, ಚಲೋ ಐತಿ. ಓಕೆ ಗೈಸ್, ಥ್ಯಾಂಕ್ ಯು. ರಾವ್ಲೆ ಇಲ್ಲೇದಿಲ್ಲಕ್ಕೋ ನೋಡ್ರಪ್ಪ, ಇವ ಬಸ್ಸು, ಇಂಡಿಯನ್ ಆರ್ಮಿ. ದೆನ್ ನಾವೆಲ್ಲ ಕೂಡಿ ಡಿಪ್ಲೊಮಾ ಬ್ಯಾಚ್ಮೇಟ್ಸ್ ನಾವು. ಸೊ ಈಗೇನು ಫಂಕ್ಷನ್ ಇತ್ತಲ್ಲ, ಅದು ಭೀ ಅವ್ರು ಭೀ ಒಬ್ಬರು ಬ್ಯಾಚ್ಮೇಟ್ಸ್. ಸೊ ಹೊಂಟಿದಾವ ಈಗ, ಇಲ್ಲೇ ಮುಂದೆ ಐತಿ. गिफ्ट नो जी तू समझा. हाय गाइस, ಅಯ್ಯೋ ಅಷ್ಟೋಸ್ ನಮ್ಮವ ಬಸ್ಸು ರಾಹುಲ. ಮನುಷ್ಯ ಒಟ್ಟ ಟೈಮ್ ಸೆನ್ಸ್ ಇಲ್ಲ, ಇದು ಕಟ್ ಆಯ್ತು ಅವ್ರಿಗೆ ಹೇಳೋಣ. ನಾ ಹೆಂಗೆ ಲುಕ್ ಕೊಡ್ತಾನೆ ನೋಡಿ. ಹಾಂ, ಬರೋದು ನಾವೆಲ್ಲ ಡಿಪ್ಲೊಮಾ ಕ್ಲಾಸ್ಮೇಟ್ಪಾ. ನಾವು ಅಷ್ಟೋಷ ಅನ್ನಂಗೆ ಕಾಣಿಸ್ತಾಯಿಲ್ಲ, ಸೇಮ್. ಬಸ್ಸು ಯಾಕೆ ಬಿಸಿ ಆಗಿದೆ? औरत का चक्कर बाबू भैया. ಇರ್ಲಿಲ್ಲ, ಮದುವೆ ಆಗಿಂದ ಹುಡುಗೈತಿ, ಏನ್ ಮಾಡಕ್ ಬರಲ್ಲ, ಬಿಸಿ ಇರ್ತಾವ. ಅಷ್ಟುಗಾಗಿದೆಲ್ಲ ಈಗ ಜರ ಅವನ್ ಸ್ವಲ್ಪ ಚಾಲೂ ಮಾಡಿದಂದ್ರೆ ಗುರ್ತೈತೆ ಅವಂಗ. ಚಾಲು ಮಾಡಿ ಹೋಗ್ದಲ್ಲ ಮಾಡೋದು. ಹುಡುಗರೆಲ್ಲ ಹೊಂಟಿದವು. ಆಫ್ಟರ್ ಲಾಂಗ್ ಟೈಮ್ ವೇಟ್ ಆಗಿದ್ದು. ಬಾಯ್ ಏನು ಮೇಡಮ್, टाटा गुड बाय. ಇದು ಹಿಂಗೆ ಓಪನ್ ಬರ್ತಿತ್ತು, ನಾನು ಓಪನ್ ಮಾಡಿದ್ದೇವೆ. ಕೌಲ ಓಪನ್ ಇರ್ತಾವ, ನಾ ಭೀ ಇಡ್ಬೇಕಿತ್ತು ಅವು ನೆನಪಿಲ್ಲ. ಎಂದು 50 cc ಹಚ್ಚೋಣ ಮಮ್ಮ. ಎಷ್ಟೈತಿದು? 250 cc ಐತಲ್ಲ. ಟ್ರೈನ ಬುಕ್ ಮಾಡಿದಿ? ಎಷ್ಟು ಗಂಟೆಗೆ ಐತೆ? 6 ಗಂಟೆಗೆ. ಇದು ಒಂದೇ ಭಾರತ್ ಮಾಡೋದಿಲ್ಲ ನಾವು ಮಗನೇ. ನೌಕರಿ ಮಾಡ್ಕತ್ರ ಮಂದಿನ ರೊಕ್ಕ ಅಂತ ನೋಡಪ್ಪ. पैसा है कि खत्म ही नहीं हो रहा आज. ಬಾಯ್ 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 ಬಾಯ್. ಅಲ್ಲಿ ಸ್ವಲ್ಪ ಕೆಲಸ ಐತಿ ಹಾಸ್ಪಿಟಲ್ದಾಗ, ಅಲ್ಲಿ ಮುಗಿಸ್ಕೊಂಡು ಹೋಗೋರ ಬಶ ಮತ್ತು ರಾವ್ಲೆ ಹೋದರು. ಇದೆ ಈಗ ಜಸ್ಟ್ ಹೋದ್ರು ಅವ್ರು ರಾವ್ಲೆ. ಆ್ಯಕ್ಚುಲಿ ಅವ್ನು ಮೈಸೂರಿಗೆ ಹೋಗ್ಬೇಕಾ, ಸೊ ಅವ್ನು ಟ್ರೈನ್ ಐತಿ ಬೆಳಗಾವಿಯಿಂದ. ಸೊ ಅವ್ನು ಹೋದ. ಇನ್ನು ಬಸ್ಸು ಅವ್ನು ಬಿಟ್ಟು ಆ ಕಡೆ ಹೋದ ನಾವು ಮನೆಗೆ. ಅಮ್ಮನ ಕಟ್ಟು ಹೊಡಿಕದ. ಓಕೆ, ಹಿಯರ್ ವಿ ಆರ್ ಐಸಾಕ್ ಐ ಹಾಸ್ಪಿಟಲ್. ಗೊಬ್ಬರದ ಚಾರ್ಜಿಂಗ್ ಮುಗ್ದೈತಿ, ಮತ್ತು ಎಕ್ಸ್ಟ್ರಾ ಬ್ಯಾಟ್ರಿನೂ ಕ್ಯಾರಿ ಮಾಡಿಲ್ಲ ನಾ ಆ್ಯಕ್ಚುಲಿ. ಮತ್ತು ನನ್ನ ಕಡೆ ಪವರ್ ಸೋರ್ಸು ಇಲ್ಲ ಯಾವ ಟೈಪ್ದು. ಸೊ ಅದಕ್ಕೆ ಮೊಬೈಲೇ ವೀಡಿಯೋ ಮಾಡ್ತಿದ್ದೆ ನಾನು. ಈಗ ಬಂದು ನೋಡ್ರಪ್ಪ ಮನೆಗೆ. ಈಗ ಬಂದು ನಮ್ಮ ಡೇಸಿ ಕುದಿದಿಲ್ಲಿ.
ಇತ್ತು, ಅದಕ್ಕೆ ಇದು ಮಾಡೋಕ್ಕಾಗಲಿಲ್ಲ, ಲೇಟ್ರ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಓಕೆ ದೆನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. See you in the next vlog. Bye bye.